ಹೇಗೆ ಅನಿಸ್ತು ಕಾಂತಾರ ಟೀಸರ್ ನೋಡಿದ್ರಾ? ನೋಡಿದೆ, ತುಂಬ ಚೆನ್ನಾಗಿತ್ತು. ಫಸ್ಟ್ ಒನ್ಕಿಂತ ಸೆಕೆಂಡ್ ಒನ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಸೊ ಈ ಸಲ 500 ಕೋಟಿ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ ಕಾಂತಾರ ಸಿನಿಮಾ ನೋಡೋದಕ್ಕೆ? ಪ್ರೀ ಬುಕ್ಕಿಂಗ್ ಎಲ್ಲ ಆಗಲೇ ಶುರುವಾಗಿದೆ, ನಾವು ಬುಕ್ ಮಾಡ್ಕೊಂಬಿಟ್ಟಿದ್ದೀರಿ. ಸೊ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಏನನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಕಾಂತಾರ ಸಿನಿಮಾದಿಂದ? ಕಾಂತಾರ, KGF, ಆಮೇಲೆ ಈ ಚಾರ್ಲಿ, ಇದೆಲ್ಲ ನ್ಯಾಷನಲ್ ಫಿಲಮ್ಸ್ ಥರ ಆಗಿದೆ. ಸೊ ಕಾಂತಾರ 2 ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಂತಂದ್ರೂ ಬೇರೆ ರಾಜ್ಯದವ್ರಿಗೆ ಸೊ ಇದು ಒಂಥರ ನ್ಯಾಷನಲ್ ಹಿಟ್ ಆಗುತ್ತೆ ಅನ್ನೋ ಥರನೇ ಫೀಲಿಂಗ್ ಇರೋದು. ಸೊ ಕಾಂತಾರ 2 ಚೆನ್ನಾಗಿರಲಿ ಅಂತಲೇ ನಾನು ಬೇಡ್ಕೊಳ್ಳೋದು. ಆ್ಯಂಡ್ ಕಾಂತಾರ 1ಕಿನ್ನ ಇನ್ನಷ್ಟು ಕಲೆಕ್ಷನ್ ಮಾಡಲಿ. ದುಡ್ಡು ಮಾಡೋದು ಬಿಡೋದು ಸೆಕೆಂಡ್ರಿ, ಬಟ್ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಹೆಚ್ಚು ಹೆಸರು ತಂದ್ಕೊಳ್ಳಿ ಅನ್ನೋದು ನನ್ನ ಆಸೆ. KGF ದಾಖಲೆಯನ್ನು ಮುರಿಯುತ್ತೆ ಅಂತಂದು ಹೇಳಿ ನಿಮ್ಮ ಪ್ರಕಾರ ಹೇಳೋದಾದರೆ? ಸರ್, KGF ಲಯನ್ ಆದರೆ ಕಾಂತಾರ ಟೈಗರು. ಸೊ ರಾಜ ಟೈಗರ್ ಅಂತ ಏನದು ಸಿಂಹ ಅಂತಲೇ ಹೇಳ್ಬೋದು. ಬಟ್ ಟೈಗರ್ಗೂ ಲಯನ್ ಅಷ್ಟೇ ಸ್ಟ್ರೆಂತ್ ಇರುತ್ತೆ. ಸೊ KGFನ ಕಾಂತಾರನ ನಾನು ಕಂಪೇರ್ ಮಾಡಲ್ಲ. ಎರಡು ಒಂಥರ ಕಿಂಗ್ ಥರನೇ ಫೀಲಿಂಗ್ ನನಗೆ. ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಎರಡು ಬೇರೆ ಬೇರೆ ಜಾನರ್ ಅಲ್ವಾ, ಅದು ಕಂಪ್ಲೀಟ್ ಮಾಸ್ ಆಗುತ್ತೆ. ಇದು ಒಂಥರ ಡಿವೋಷ್ನಲ್ ಪ್ಲಸ್ ಏನಂತಾರೆ ಸಸ್ಪೆನ್ಸ್ ಇರೋವಂಥ ಮೂವಿ ಕಾಂತಾರ. ಈ ಟ್ರೋಲ್ಗಳನ್ನು ಮುಂಚಿತವಾಗಿ ರಿಷಬ್ ಶೆಟ್ಟಿ ಅವರು ತಡಿಬೇಕು ಅನ್ನೋದಾದರೆ ಯಾವ ರೀತಿಯಾದಂಥ ಸಜೆಷನ್ ಕೊಡ್ತೀರಾ? ಅವ್ರು ಹೇಗೆ ತಡಿಬೋದು ಅನ್ನೋದಾದರೆ? ನಾನು ಟ್ರೋಲ್ ತಡೀಲಿ ಅಂತ ಹೇಳಲ್ಲ. ಬಿಕಾಸ್ ಇವಾಗಿನ ಜಮಾನದಲ್ಲಿ ನಾವು ವೈರಲ್ ಆಗಬೇಕು ಅಂದರೆ ಟ್ರೋಲ್ ಆಗಲೇಬೇಕು ನಾವು. ಸೊ ದೇವರು ಬೇರೆಯವ್ರು ನಮ್ಮ ಥರ ಎಲ್ಲರೂ ಅವ್ರವ್ರದ್ದೇ ಒಂದು ಏನದು ಫಾರ್ ನಾರ್ತಲ್ಲೆಲ್ಲ ನೀವು ನೋಡಿದ್ರೆ ಗಣೇಶನ ನಮ್ಕಿನ್ನ ಹೆಚ್ಚಾಗಿ ಪೂಜಿಸ್ತಾರೆ. ಇನ್ನು ಹೊರ ದೇಶಕ್ಕೆ ಹೋದರೆ ಕ್ರಿಶ್ಚಿಯಾನಿಟಿ ಫಾಲೋ ಮಾಡ್ತಾರೆ, ಜೀಸಸ್ಸು, ಎಲ್ಲರೂ ದೇವ್ರನ್ನ ನಂಬ್ತಾರೆ. ಬಟ್ ಈ ದೇವ್ರನ್ನ ಪರ್ಟಿಕ್ಯುಲರ್ ಆಗಿ ಟ್ರೋಲ್ ಮಾಡ್ತಾರೆ ಅನ್ನಂಗಿದ್ರೆ ಆಗಲಿ ಬಿಡಿ, ಈ ದೇವ್ರ ಬಗ್ಗೆನೂ ನಾಲೆಡ್ಜ್ ಸಿಗುತ್ತೆ. ಅಟ್ಲೀಸ್ಟ್ ಏನಂತಾರೆ ನಮ್ಮ ಕನ್ನಡದ ಸಿನಿಮಾ ಟ್ರೋಲ್ ಆಗಿ ಬೇರೆಯವ್ರ ಟೈಮ್ ಪಾಸ್ಗಾನ ನೋಡಿ ವೈರಲ್ ಆಗ್ತಿದಾರಲ್ಲ, ಅಷ್ಟೇ ಸಾಕು. ವೈರಲ್ ಆಗೋದು ಇಂಪಾರ್ಟೆಂಟು. ಸರ್, ಮೊದಲನೇದಾಗಿ ರಿಷಬ್ ಶೆಟ್ಟಿ ಸರ್ ಕೈಯಲ್ಲಿ ಆಗುತ್ತೆ ಅನ್ನೋದಲ್ಲ. ಈಗ ಈ ಕಾಂತಾರ 2 ಮೊದಲು ರಿಲೀಸ್ ಆಗಿತ್ತಲ್ಲ, ಅದು ಸಕ್ಸಸ್ಸೇ ದೈವದ ಆಟ. ಅವರು ಇನ್ವೆಸ್ಟ್ ಎಷ್ಟು ಕಮ್ಮಿ ಮಾಡಿದರು, ಅದು ಸಕ್ಸಸ್ ಆಯಿತು ಅಂದರೆ ದೇವರ ಆಶೀರ್ವಾದ ಇಲ್ದಿರೆ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ ಅಲ್ವಾ. ಇದಕ್ಕೆ ಮುಂಚೆ ಸುಮಾರು ಫಿಲಮ್ ಮಾಡಿದರು. ರಿಷಬ್ ಶೆಟ್ಟಿ ಅಷ್ಟು ಜನಕ್ಕೆ ಗೊತ್ತಾಗಿದ್ದು ಯಾವಾಗ? ಕಾಂತಾರಯಿಂದನೇ. ಸೊ ದೇವರ ಆಶೀರ್ವಾದ ಇದ್ರೇ ಖಂಡಿತವಾಗ್ಲೂ ಆಗೋದು. ಸೊ ಒನ್ನೂ ಕೂಡ ಕ್ಲಿಕ್ ಆದರೆ ಆಬ್ವಿಯಸ್ಲಿ ದೇವರ ಆಶೀರ್ವಾದ ಅಷ್ಟಿದೆ ಅಂತ. ಆ್ಯಂಡ್ ಎಲ್ಲೋ ಏನೋ ಬರೀ ಒಂದು ಸಂಪ್ರದಾಯ ಒಂದು ಮೂಲೆಯ ಜನಕ್ಕೆ ಆ ದೇವರು ಪರಿಚಯ ಇದ್ದಿದ್ದು ಇಡೀ ದೇಶಕ್ಕೆ ಆ ದೇವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಂದರೆ ಸೊ ದೇವ್ರನ್ನ ಏನು ಹೇಳಿ ರಿಷಬ್ ಶೆಟ್ಟಿ ಅವರು ಇನ್ನೂ ಫೇಮಸ್ ಮಾಡಿದ್ದಾರೆ ಅಂತ ನಾನು ಹೇಳೋದು. ಸೊ ದೇವರ ಆಶೀರ್ವಾದ ಇಲ್ದಿರೆ ಖಂಡಿತವಾಗ್ಲೂ ಮೂವಿ ಅಂತೂ ಸಕ್ಸಸ್ ಆಗಲ್ಲ. ಮೊನ್ನೆ ಅವರಮ್ಮ ಎಷ್ಟೋ ಕೋಟಿ ಮೂವಿ ಹಾಕಿ ಮಾಡಿದ್ರು ಅಂತೂ ಸಕ್ಸಸ್ ಆಯ್ತಾ ಅದು? ಸೊ ಕಮ್ಮಿ ಬಜೆಟು ದೊಡ್ಡ ಬಜೆಟು ಅಂತ ಅಲ್ಲ, ದೇವ್ರನ್ನ ಇಟ್ಕೊಂಡು ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಒಂದು ದೇವ ಭಕ್ತಿ ಮೇಲೆ ಮೂವಿ ಮಾಡಿರೋದ್ರಿಂದ ಶ್ರದ್ಧೆಯಿಂದ ಮಾಡಿರೋದಕ್ಕೆ ಅದು ಕ್ಲಿಕ್ ಆಗಿರೋದು ಅಂತ ನಾನು ಹೇಳ್ತೀನಿ. ಸೊ ಟ್ರೋಲ್ ಮಾಡೋರ ಬಗ್ಗೆ ರಿಷಬ್ ಶೆಟ್ಟಿ ಅವರು ತಲೆ ಕೆಡಿಸ್ಕೊಬಾರ್ದು. ಸೊ ಟ್ರೋಲಿನ ತುಳ್ಕೊಂಡು ಮೇಲೆ ಹೋಗಿ ಮೊದಲನೇ ಸಿನಿಮಾನು ಗೆದ್ದು ಇದೇ ಒಂದು ಥೀಮ್ ಬೇಸಿಸ್ ಮೇಲೆ ಇನ್ನಷ್ಟು ಬೇರೆ ಜಾನರಲ್ಲಿ ಮೂವಿ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.